ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾರ್. ಯತ್ನಾಳ್ ಮುಟ್ಟಲು ಅಂಜುತ್ತಿದೆಯಾ ಬಿಜೆಪಿ ಹೈಕಮಾಂಡ್? ಯತ್ನಾಳ್ ಬಿಟ್ಟ ಆ ಒಂದು ಮಿಸೈಲ್ಗೆ ಸೈಲೆಂಟ್ ಆಗಿದ್ದೇಕೆ ಕೇಸರಿ ಲೀಡರ್ಸ್? RSS ನಾಯಕನ ಆ ಒಂದು ಮಾತಿಗೆ ತಣ್ಣಗಾದ್ರ ವರಿಷ್ಠರು. ಯತ್ನಾಳ್ ಬಿಟ್ಟ ಹಿಂದೂ ಅಸ್ತ್ರಕ್ಕೆ ದಂಗಾದ ಕಮಲಕಲಿ ಯತ್ನಾಳ್. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬೆಂಕಿಯ ಚೆಂಡು ಎಸೆದಿರುವ ರೆಬಲ್ ನಾಯಕ ಯತ್ನಾಳ್ ಎಂಬ ಅಶ್ವವೇಗ ಕುದುರೆಯನ್ನ ಕಟ್ಟಿ ಹಾಕುವುದು ಇದೀಗ ರಾಜ್ಯ ಬಿಜೆಪಿಗಲ್ಲ, ರಾಷ್ಟ್ರ ಬಿಜೆಪಿಗೂ ಕಗ್ಗಂಟಾಗಿದೆ. ಯತ್ನಾಳ್ ಅಂದ್ರೆ ಹಿಂದುತ್ವದ ಹುಲಿ, ಯತ್ನಾಳ್ ಅಂದ್ರೆ ನೇರ ನಿಷ್ಠುರ, ರಾಜಿಗೆ ಅಂಜಲ್ಲ, ಮಾತಿಗೆ ಬಗ್ಗಲ್ಲ, ನಿಂತ ಬೈಟಲ್ಲೇ ಎದುರಾಳಿಗಳಿಗೆ ತಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಖಡಕ್ ಕೌಂಟರ್ ಕೊಡುವ ಹುಲಿ. ಇಂತಹ ವಿಜಯಪುರದ ಗೌಡ್ರು ಈಗ ರಾಜ್ಯದಲ್ಲಿ ಕಮಲ ಮುದುಡುವಂತೆ ಮಾಡಿದ್ದಾರೆ. ಯಾರ ಮಾತಿಗೂ ಜಗ್ಗುತ್ತಿಲ್ಲ, ಅಂಜುತ್ತಿಲ್ಲ. ದಿನಕ್ಕೊಂದು ಮಾತಿನ ಬಾಂಬೆ ಸಿಯುತ್ತ ಕಮಲ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದ್ದಾರೆ. ಇದೀಗ ತಮ್ಮನ್ನ ತಡೆಯೋಕೆ ಬಂದವರಿಗೆ ತಮ್ಮ ಪವರ್ ಏನು ಎಂದು ತೋರಿಸಲು ಮಹಾ ಪ್ಲಾನ್ ಮಾಡಿದ್ದಾರಂತೆ ಯತ್ನಾಳ್. ಯತ್ನಾಳ್ ಬಿಟ್ಟ ಆ ಒಂದು ಬ್ರಹ್ಮಾಸ್ತ್ರಕ್ಕೆ ಹೈಕಮಾಂಡ್ ನಾಯಕರು ಗಪ್ ಚೂಪಾಗಿದ್ದಾರೆ. ಹಾಗಾದ್ರೆ ಯತ್ನಾಳ್ ಆಟಕ್ಕೆ ಅಂಜಿದ್ರ ಹೈಕಮಾಂಡ್? ಸೈಲೆಂಟ್ ಆಗಿದ್ದೇಕೆ ಬಿಜೆಪಿ ಹೈಕಮಾಂಡ್? ಕಳೆದ ಫೆಬ್ರವರಿ 10ರಂದು ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಒಂದನ್ನ ನೀಡಿತ್ತು. ನೋಟಿಸ್ ಕೊಟ್ಟು 72 ಗಂಟೆಗಳಲ್ಲಿ ಉತ್ತರಿಸುವಂತೆ ಡೆಡ್ಲೈನ್ ಕೊಟ್ಟಿತ್ತು. ಅದರಂತೆ ಯತ್ನಾಳ್ ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡಿ ತಮ್ಮ ಅಸಮಾಧಾನಕ್ಕೆ ಕಾರಣ ಏನೆಂಬುದನ್ನ ವಿವರಿಸಿದ್ರು. ವೀಕ್ಷಕರೇ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇದೆ. ಯತ್ನಾಳ್ಗೆ ನೋಟಿಸ್ ಕೊಡುವ ಮುನ್ನವೇ ಇವರಿಗೆ ಒಂದು ಗತಿ ಕಾಣಿಸಲೇಬೇಕು ಎಂದು ನಿರ್ಧರಿಸಿತ್ತಂತೆ ಬಿಜೆಪಿ ಹೈಕಮಾಂಡ್. ಸುಮ್ಮನೆ ಒಂದು ನೋಟಿಸ್ ಕೊಟ್ಟು ಅವರ ಬಾಯಿಂದ ಏನ್ ಬರುತ್ತೆ ಎಂದು ಕಾದಿದ್ದರಂತೆ. ಅಂದ್ರೆ ಅವರ ನೋಟಿಸ್ಗೆ ಇವರು ಉತ್ತರಿಸಲಿಲ್ಲ, ಅಂದ್ರೆ ನೋಟಿಸ್ ಕೊಟ್ಟರು ಉತ್ತರಿಸಲಿಲ್ಲ ಎಂದು ಪಕ್ಷದಿಂದ ಉಚ್ಚಾಟಿಸುವುದು, ಮತ್ತು ನೋಟಿಸ್ಗೆ ಉತ್ತರ ಕೊಟ್ಟರು ನಿಮ್ಮ ಉತ್ತರ ಸಮಂಜಸ ಇಲ್ಲ ಎಂದು ಉಚ್ಚಾಟನೆ ಮಾಡುವುದು. ಇದು ಬಿಜೆಪಿ ಹೈಕಮಾಂಡ್ ಉದ್ದೇಶವಾಗಿತ್ತಂತೆ. ಆದರೆ ಹೀಗೆ ಮಾಡುವ ಮುನ್ನ ರಾಷ್ಟ್ರ ನಾಯಕರಿಗೆ ಆ ಒಬ್ಬ ರಾಜ್ಯ RSS ನಾಯಕನ ಹೇಳಿಕೆಯಿಂದ ವರಿಷ್ಠರು ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಅವರು ಬೇರಾರೂ ಅಲ್ಲ, ರಾಜ್ಯದ RSS ಪ್ರಭಾವಿ ಮುಕುಂದ್. ಇವರ ಪಾತ್ರ ಏನೆಂಬುದು ನಂತರ ಹೇಳುತ್ತೇನೆ. ಅದಕ್ಕಿಂತ ಮುಂಚೆ ಮತ್ತೊಂದು ವಿಷಯ ಹೇಳುತ್ತೇನೆ, ಕೇಳಿ. ಯತ್ನಾಳ್ ಅವರು ತಮ್ಮ ಬೇಡಿಕೆ ಒಂದೇ, ಅದುವೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕೆಂಬುದು. ಈ ವಿಷಯದಲ್ಲಿ ಯಾರ ಬಳಿಯೂ ರಾಜಿ ಇಲ್ಲ ಎಂಬ ಮಾತನ್ನ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ಅವರು ಇದೇ ವಿಚಾರವನ್ನ ಪ್ರಸ್ತಾಪಿಸುತ್ತಾ ಬಂದಿದ್ದಾರೆ. ಹಾಗಾಗಿ ಇವರು ರಾಜ್ಯದ ತಟಸ್ಥ ಬಣ ಎಂದು ಏನಿದೆ ಅವರ ಮುಂದೆ ತಮ್ಮ ಮುಂದಿನ ನಿರ್ಧಾರದ ಬಗ್ಗೆ ಮಾತನಾಡಿದ್ದರಂತೆ. ನಮ್ಮ ಬೇಡಿಕೆ ಈಡೇರಿಸದೇ ಇದ್ದರೆ ಅಥವಾ ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ನಾನು ಮುಂದೆ ಹಿಂದುತ್ವದ ಆಧಾರದ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟುತ್ತೇನೆ ಮತ್ತು ನನ್ನ ಜೊತೆ ಕೆಲ ನಾಯಕರನ್ನ ಸೇರಿಸಿಕೊಳ್ಳುತ್ತೇನೆ. ಮುಂದಿನ ಚುನಾವಣೆಯಲ್ಲಿ 50ರಿಂದ 60 ಕ್ಷೇತ್ರಗಳಲ್ಲಿ ನಾನು ಕ್ಯಾಂಡಿಡೇಟ್ ಹಾಕುತ್ತೇನೆ ಎಂದು ಹೇಳಿದ್ದಾರೆ. ಈ ಯತ್ನಾಳರ ಹೇಳಿಕೆಯನ್ನ ರಾಜ್ಯದ ತಟಸ್ಥ ಬಣದವರು ಮುಕುಂದ್ ಅವರ ಜೊತೆಗೆ ಚರ್ಚಿಸಿದ್ದಾರೆ. ಮುಕುಂದ್ ಅವರು ಹೋಗಿ ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ್ದಾರೆ. ಅಲ್ಲಿ ಮುಕುಂದ್ ಅವರ ಮಾತು ಕೇಳಿ ಶಾಕ್ ಆಗಿ ಬಿಟ್ಟಿದೆ ಬಿಜೆಪಿ ಹೈಕಮಾಂಡ್. ಯಾಕಂದ್ರ ಇಲ್ಲಿ ಹೇಳ್ತೀನಿ ಕೇಳಿ. ಒಂದು ವೇಳೆ ಯತ್ನಾಳರನ್ನ ಉಚ್ಚಾಟಿಸಿದ್ರೆ, ಅವರು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದ್ರೆ ರಾಜ್ಯ ಬಿಜೆಪಿಗೆ ಹೊಡೆತ ಕಟ್ಟಿಟ್ಟ ಬುತ್ತಿ ಎನ್ನುವುದು ಅವರಿಗೆ ಗೊತ್ತಾಗಿದೆ. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪ ರಾಮುಲು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದ್ದರ ಪರಿಣಾಮ ರಾಜ್ಯದಲ್ಲಿ ಅದೆಷ್ಟು ಪರಿಣಾಮ ಬೀರುತ್ತಿ ಎಂಬುದು ನಿಮಗೆಲ್ಲ ಗೊತ್ತೇ ಇದೆ. ಯತ್ನಾಳರು ಕೂಡ ಇಲ್ಲಿ ಹಾಗೆ ಮಾಡಿಬಿಟ್ರೆ ಮುಂದೇನು ಎಂಬ ಪ್ರಶ್ನೆ ಅವರಿಗೆ ಕಾಡುತ್ತಿದೆ. ಯಾಕಂದ್ರೆ ಅವರು ಎಷ್ಟು ಸ್ಥಾನವನ್ನ ಗೆಲ್ಲುತ್ತಾರೆ ಎಂಬುದು ಇಲ್ಲಿ ಮುಖ್ಯವಲ್ಲ, ಅವರ ವೋಟ್ ಶೇರ್ ಆಚೆ ಈಚೆ ಆದ್ರೆ ಅದು ಕಡಿಮೆ ಅಂತರದಿಂದ ಗೆಲ್ಲುವವರಿಗೆ ಹೊಡೆತ ಬೀಳಲಿದೆ. ಹಾಗಾಗಿ ಯತ್ನಾಳರನ್ನ ಉಚ್ಚಾಟಿಸುವ ಯೋಚನೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಂದುಕೊಂಡಿದ್ರೆ ಅವರು ನೋಟಿಸ್ ನೀಡಿದ 3ನೇ ದಿನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಬಹುದಿತ್ತು. ಆದರೆ ಯತ್ನಾಳರ ಆ ಒಂದು ಆಟಕ್ಕೆ ತಂಡ ಹೊಡೆದಿದೆ ಬಿಜೆಪಿ ಹೈಕಮಾಂಡ್. ಒಂದು ವೇಳೆ ಯತ್ನಾಳ್ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದ್ರೂ ಕೂಡ ಯತ್ನಾಳ್ ಬಣದಲ್ಲೂ ಆ ಒಂದು ಶಕ್ತಿ ಇದ್ದೇ ಇದೆ. ಒಳ್ಳೆಯ ಸಂಪನ್ಮೂಲ ಇರುವ
GM ಸಿದ್ದೇಶ್ವರ್, ದಾವಣಗೆರೆಯ ದನಿಗಳಂತ ಹೇಳಿ ಕರಿತೀವಿ ಇವ್ರನ್ನ, ರಮೇಶ್ ಜಾರಕಿಹೊಳಿ, ಬೆಳಗಾವಿಯ ಸಾಹುಕಾರ ಎಂದು ಕರಿತೀವಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಅರವಿಂದ್ ಲಿಂಬಾವಳಿ, ಕುಮಾರ ಬಂಗಾರಪ್ಪ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರು ಇವರ ಬೆನ್ನಿಗಿದ್ದಾರೆ. ಮತ್ತು ಲಿಂಗಾಯತ, ದಲಿತ, ಹಿಂದುಳಿದ, ಒಕ್ಕಲಿಗ ಸಮುದಾಯ ಹೀಗೆ ಎಲ್ಲ ನಾಯಕರ ಬೆಂಬಲವು ಇವರ ಹಿಂದೆ ಇದೆ. ಹಾಗಾಗಿ ಇವೆಲ್ಲ ಅಂಶಗಳನ್ನ ಇಟ್ಕೊಂಡು ಇಂದು ಬಿಜೆಪಿ ಹೈಕಮಾಂಡ್ ಯತ್ನಾಳ್ ವಿಷಯದಲ್ಲಿ ಸೈಲೆಂಟ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮುಂದೆ ಯತ್ನಾಳ್ ನಡೆ ಯಾವ ರೀತಿ ಇರಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.